ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವಾಗಂತೂ ಬೆಳಗ್ಗೆ ಖುಷಿಯಿಂದ ಆರಂಭ ಆಗೋದಿಲ್ಲ. ಸೊಂಟ ನೋವು, ಮೈಕೈ ನೋವು, ಮಂಡಿ ನೋವು ಅಂತಲೇ ಶುರುವಾಗುತ್ತೆ. ಇನ್ನು ಹಲವರಿಗೆ ಮೆಟ್ಟಲು ಹತ್ತುವಾಗ ಇಳಿಯುವಾಗ ಮಂಡಿಗಳಿಗೆ ಮೊಳೆ ಚುಚ್ಚಿದ ಹಾಗೆ ಅನಿಸುತ್ತದೆ. ಇವಾಗಂತೂ ಕಾಲು ನೋವು, ಮಂಡಿ ನೋವು, ಸೊಂಟ ನೋವು ಬರೀ ವಯಸ್ಸಾದವರಿಗೆ ಅಷ್ಟೇ ಅಲ್ಲ, ಬರೀ 30-40 ವರ್ಷಕ್ಕೆ ಈ ಎಲ್ಲ ಸಮಸ್ಯೆಗಳು ಕಾಡ್ತವೆ. ಇನ್ನು ಕೆಲವರು ಈ ನೋವು ತಡೆಯಲಾರದೆ ಪೇಯ್ನ್ ಕಿಲ್ಲರನ್ನು ತಗೊಳ್ತಾರೆ. ಇದರಿಂದ ಪ್ರತಿದಿನ ಇದರ ಸೇವನೆಯಿಂದ ಆರೋಗ್ಯ ಇನ್ನಷ್ಟು ಹದಗೆಡುತ್ತೆ. ಆದ್ದರಿಂದ ಈ ಎಲ್ಲ ಸಮಸ್ಯೆಗೆ ಪರಿಹಾರನ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಸಕ್ಕೆ ಎಸೆಯುವ ನಿಂಬೆಹಣ್ಣಿನ ಸಿಪ್ಪೆಯಿಂದ ಒಂದು ಮಸಾಜ್ ಆಯಿಲ್ನ ತಯಾರಿಸೋಣ. ಇದರ ಬಳಕೆಯಿಂದ ನೋವು ಅನ್ನೋರಿಗೆ ಬಹಳ ಆರಾಮ ದೊರೆಯುತ್ತದೆ. ನಾವೆಲ್ಲ ನಿಂಬೆಹಣ್ಣಿನ ರಸ ಹಿಂಡಿದ ನಂತರ ನಿಂಬೆಹಣ್ಣಿನ ಸಿಪ್ಪೆಯನ್ನು ಎಸೆಯುತ್ತೇವೆ. ಆದರೆ ಇದರಲ್ಲಿ ಪೇಯ್ನ್ ಕಿಲ್ಲರ್ ಗುಣ ಇದೆ. ಇದರಲ್ಲಿ ಶಕ್ತಿಶಾಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ. ಇದು ಮಂಡಿಯ ಒಳಗೆ ಉಂಟಾದ ಊತವನ್ನು ಕಡಿಮೆ ಮಾಡುತ್ತದೆ. ಇದೇ ನೋವಿಗೆ ಕಾರಣ. ಮಂಡಿಯ ಒಳಗಡೆ ಏನು ಊತ ಕಂಡು ಬರುತ್ತಲ್ಲ, ಇದೇ ನೋವಿಗೆ ಕಾರಣ ಆಗಿರುತ್ತೆ. ಇದರಲ್ಲಿ ಫ್ಲೆಮನಾಯ್ಡ್ ಹಾಗೂ ವಿಟಮಿನ್ ಸಿ ಇದೆ. ಇದು ಕಾರ್ಟಿಲೇಜ್ಗಳ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಈ ಎಣ್ಣೆಯಿಂದ ಮಸಾಜ್ ಮಾಡಿದ್ರೆ ಎಣ್ಣೆಯಲ್ಲಿರುವಂಥ ಔಷಧಿಯ ಗುಣ ಚರ್ಮದ ರಂಧ್ರದ ಮೂಲಕ ಒಳಗೆ ಹೋಗಿ ನೋವನ್ನು ಕಡಿಮೆ ಮಾಡುತ್ತೆ. ರಕ್ತ ಸಂಚಾರ ಉತ್ತಮವಾಗುತ್ತೆ. ಈ ಎಣ್ಣೆಯಿಂದ ಖಂಡಿತವಾಗಿಯೂ ಆರಾಮ ದೊರೆಯುತ್ತದೆ. 100% ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ಇದನ್ನು ಬಳಸಿ ಆದ ನಂತರನೇ ನಿಮಗೆ ರಿಸಲ್ಟ್ನ ತಿಳಿಸ್ಕೊಡ್ತಾ ಇರೋದು. ಯಾಕಂದರೆ ನಮಗೆ ರಿಸಲ್ಟ್ ಇದರಿಂದ ದೊರೆತಿದೆ. ಬನ್ನಿ ಹಾಗಾದರೆ ಮೊದಲಿಗೆ ಈ ಎಣ್ಣೆನ ತಯಾರಿಸೋಣ. ನೋಡಿ, ಒಂದು ನಿಂಬೆಹಣ್ಣಿನ ಸಿಪ್ಪೆ ಇದಕ್ಕೆ ಬೇಕಾಗುತ್ತೆ. ಮೊದಲಿಗೆ ಒಂದು ಬಾಣಲಿನ ತಗೊಳ್ಳಿ ಅಥವಾ ಒಂದು ಪಾತ್ರೆನ ತಗೊಳ್ಳಿ. ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ನಾವಿಲ್ಲಿ ಎಳ್ಳೆಣ್ಣೆನ ಹಾಕ್ತಾ ಇದ್ದೀವಿ. ಎಳ್ಳೆ ಎಣ್ಣೆಯಲ್ಲಿ ವಾತನಾಶಕ ಗುಣವಿದೆ. ಇದು ನರಗಳ ಒಳಗಡೆ ತನಕ ಹೋಗುತ್ತೆ. ಇದಕ್ಕೆ ನಿಂಬೆಹಣ್ಣಿನ ಸಿಪ್ಪೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು, ಅರಿಶಿಣನ ಹಾಕ್ಕೊಳ್ಬೇಕು. ಅರಿಶಿಣದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ. ಇದು ನೋವು ನಿವಾರಕ. ಹಾಗೆಯೇ 1/4 ಚಮಚದಷ್ಟು ಅಜ್ವೈನನ್ನು ಹಾಕಿ, ಅಂದರೆ ಓಂ ಕಾಳನ್ನು ಹಾಕಿ. ಇದು ಕೂಡ ವಾತದೋಷವನ್ನು ಕಡಿಮೆ ಮಾಡುತ್ತೆ. 4 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿ. ನಿಂಬೆಹಣ್ಣಿನ ಸಿಪ್ಪೆ ಬಣ್ಣ ಏನಿದೆ ಅದು ಕಂದು ಬಣ್ಣಕ್ಕೆ ಬರುವವರೆಗೆ ಚೆನ್ನಾಗಿ ಬೇಯಿಸಬೇಕು. ನೋಡಿ, ಎಣ್ಣೆ ತಯಾರಾಯಿತು. ಗ್ಯಾಸ್ ಆಫ್ ಮಾಡಿ. ಆಮೇಲೆ ಕೊನೆಯದಾಗಿ ಭೀಮಸೇನಿ ಕರ್ಪೂರನ ಆ್ಯಡ್ ಮಾಡ್ಕೊಳ್ಬೇಕು. ನಾನು 4 ಭೀಮಸೇನಿ ಕರ್ಪೂರನ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಇದು ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು ಆಯುರ್ವೇದದಲ್ಲಿ ನೋವಿನ ಶಮನಕ್ಕೆ ಬಳಸಲಾಗುತ್ತೆ. ಗ್ಯಾಸ್ ಆಫ್ ಮಾಡಿದ ಮೇಲೇ ಕರ್ಪೂರದ ಪುಡಿಯನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾದ ಮೇಲೆ ಒಂದು ಗಾಜಿನ ಡಬ್ಬದಲ್ಲಿ ಹಾಕಿಡಿ. ಇದು ಏನೂ ಕೆಡೋದಿಲ್ಲ. ಇದನ್ನು ಹೇಗೆ ಬಳಸಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ರಾತ್ರಿ ಮಲಗುವ ಮೊದಲು ನೋವಿರುವ ಜಾಗಕ್ಕೆ ಶಾಖ ಕೊಡಬೇಕು. ಶಾಖ ಕೊಡೋದ್ರಿಂದ ಚರ್ಮದ ರಂಧ್ರಗಳು ಓಪನ್ ಆಗುತ್ತೆ. ನಂತರ ಈ ಎಣ್ಣೆಯಿಂದ ಸುಮಾರು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಡಿ. ಈ ರೀತಿ ಮಸಾಜ್ ಮಾಡೋದ್ರಿಂದ ನಿಮಗೆ 60%ನಷ್ಟು ನೋವು ಕಡಿಮೆ ಆಗುತ್ತೆ. ಇನ್ನು ಒಳಗಡೆಯಿಂದ ನೋವು ಕಡಿಮೆ ಆಗೋದಕ್ಕೆ ಏನು ಮಾಡಬೇಕು, ಡೈಲಿ ವಾಕ್ ಮಾಡಲೇಬೇಕು. ಇದರಿಂದ ಕೀಲುಗಳಲ್ಲಿ ಗ್ರೀಸ್ ಉತ್ಪತ್ತಿ ಹೆಚ್ಚಾಗುತ್ತೆ. ಇನ್ನು ಕ್ಯಾಲ್ಶಿಯಂ ಭರಿತ ಆಹಾರವನ್ನು ತಪ್ಪದೇ ಸೇವಿಸಿ. ಇದು ಕೂಡ ಕ್ಯಾಲ್ಶಿಯಂ ಕಡಿಮೆ ಆದರೂ ಕೂಡ ಕೀಲುಗಳಲ್ಲಿ, ಮಂಡಿಗಳಲ್ಲಿ ನೋವು ಕಾಣಿಸುತ್ತೆ. ಆದ್ದರಿಂದ ಆಹಾರ ಪದ್ಧತಿಯಲ್ಲೂ ಕೂಡ ಬದಲಾವಣೆ ಅತಿ ಮುಖ್ಯ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.